ಡಿಫೆನ್ಸ್ ಅಂತ ಸರ್ಕಾರ ಮಾಡಬೇಕಿದು. ಇವತ್ತು ನೋಡ್ರಿ ರಫೇಲ್ ಎಲ್ಲ ಹೊರಗಿನ ತರಿಸ್ತಾ ಇದ್ದೀರಿ. ಮನೆ ಚೈನಾ ಮೇಡ್ ಇದ್ದು ರಫೇಲ್ ಹೊಡೆತ ಕೊಟ್ಟದ, ನಿಮಗೆ ಗೊತ್ತದ. ಇದು ಅಭ್ಯಾಸ ಮಾಡಿದ್ರಿ. ಚೈನಾದವ್ರು ಪಾಕಿಸ್ತಾನದಿಂದ ತಗೊಂಡು ತಮ್ಮ ವೆಪನ್ಸ್ಗಳಿಗೆ ಮಾರ್ತಾ ಇದ್ದಾರೆ, ನಮ್ಮಲ್ಲಿ ಮಾರ್ತಾ ಇದ್ದಾರೆ. ನಾವು ಖರ್ಚು ಮಾಡೋದು ವೆಪನ್ಸ್ಗೆ $75 ಬಿಲಿಯನ್. ಅಮೇರಿಕದವರು ಇದು ನಮ್ಮ ಚೀನಾದವರು $225. ಅವ್ರ ಜೊತೆಗೆ ಇವತ್ತು 50-60% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ದುಡ್ಡು ತೊಗೊಂಡು ನಮ್ಮ ವಿರುದ್ಧನ ಶಸ್ತ್ರಾಸ್ತ್ರ ತಯಾರು ಮಾಡ್ತಾ ಇದ್ದಾರೆ. ಆ ಶಸ್ತ್ರಾಸ್ತ್ರ ನಮ್ಮಲ್ಲೇ ಮಾರ್ತಾ ಇದ್ದಾರೆ. ಈ ಒಂದು ಚೀನಾ ಇರ್ಬೋದು, ಅಮೇರಿಕ ಇರ್ಬೋದು, ಮತ್ತದು ಇರ್ಬೋದು. ಇವತ್ತು ನೀವು ಖಾಸಗಿಯರು ಕೊಟ್ಟಿದ್ದಾರೆ ಡಿಫೆನ್ಸು, ಅವ್ರು ಅಲ್ಲಿ ಖರೀದಿ ಮಾಡಿ ನಿಮ್ಗೆ ಇಂಡಿಯಾ ಮೇಲೆ ಕೊಡ್ತಾ ಇದ್ದಾರೆ ಅಂತ ಆರೋಪಗಳಿದ್ದಾವೆ. ಇದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀರಾ? ಹೋಗಿ 32 PSUಗಳು ಕೊಟ್ಟಿದ್ದಾರಪ್ಪ ಮೋದಿಯವರು. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅವರು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ತರಿಸ್ರಿ. ಅದಾನೆ ಅಂಬಾನಿಯವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ತೆಗೆದು ನೋಡ್ರಿ. ಹೌದು, ಇಂಡಸ್ಟ್ರಿ ಮತ್ತು ಕೃಷಿ ಎರಡು ಬೆಳಿಬೇಕು. ಕೃಷಿಗೆ ಮಾರ್ಕೆಟ್ ಕೊಟ್ಟಿಲ್ಲ ನೀವು. ನಾವು ನೀವೆಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ, ಕೃಷಿಗೆ ಎಲ್ಲೈತೆ ಮಾರ್ಕೆಟ್ ರೀ? ಒಬ್ಬ ರೈತ ಒಬ್ಬ ಕೂಲಿಕಾರ ತಂದು ನೇಮಿಸ್ಕೊಳ್ಳೋದು ಕಷ್ಟ ಅದ ಇವತ್ತು. ಯಾಕಂದರೆ ಕೂಲಿಕಾರ 300-400 ಕೇಳ್ತಾ ಇರ್ತಾರೆ. ಕಡೆಗೆ 300 ಕೊಡುವಂಥ ಪರಿಸ್ಥಿತಿಗಳಾಗಿಲ್ಲ. ಅವ್ನು ಬೆಳೆಸಿದ್ರೆ ಬರೀ $27 ಪರ್ ಡೇ ಒಬ್ಬ ರೈತಗೆ. ಇದ್ರ ಬಗ್ಗೆ ನಮ್ಮಲ್ಲಿ ಮೂಲ ಉದ್ಯೋಗ ಕೃಷಿ ಮತ್ತು ಟೆಕ್ನಿಕಲ್. ನಮ್ಮಲ್ಲಿ ಯಾವ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಡಿಫೆನ್ಸ್ಗಳು ಸಹಿತ ನಮ್ಮ ವಸ್ತುಗಳು ನಾವು ಈ ಒಂದು ವೆಸ್ಟರ್ನೈಸ್ ಅದರಲ್ಲೂ ಚೈನಾದಿಂದ, ಇಸ್ರೇಲ್ದಿಂದ ಎಲ್ಲ ತರಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವ ಇಂಡಸ್ಟ್ರಿ ಬೆಳೀತಾ ಇದ್ದಾವ? ಇವತ್ತು ಎಣ್ಣೆ ಸಹಿತ ಹೊರಗಿನ ತರಿಸ್ಕೊಡ್ತಾ ಇದ್ದಾರೆ ರೀ ನಮ್ಮ ಇವರು ಅದಾನಿಯವರು. ಅವರೆಲ್ಲೋ ಒಂದು ದುಡ್ಡು ಹೊಡೆಕೊಳ್ತಾರೆ, ಒಂದು ಕಡಿಮೆ ರೇಟಿಗೆ ಮಾರ್ಕೊಳ್ತಾರೆ. ಆದರೆ ಇಲ್ಲಿ ನಮ್ಮ ರೈತರ ಎಣ್ಣೆ ಬಂದಾಗಿದೆ, ಹತ್ತಿ ಬಂದಾಗಿದೆ, ಬಟ್ಟೆದಾರಿಗೆ ಎಲ್ಲಿದೆ? ಎಲ್ಲನೂ ಹೊರಗಿನವ್ರಿಗೆ ಇಂಪೋರ್ಟ್. ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ? ಇದು ಸಹಿತ ನೀವು ಅಭ್ಯಾಸ ಮಾಡಬೇಕಾಗಿದೆ. MB ಪಾಟೀಲ್ರ ಕೇವಲ ವಾದಕ್ಕಾಗಿ ವಾದ ಅಲ್ಲ, ಇದು ವಸ್ತು ಸ್ಥಿತಿ. ಹೌದು, ಇಂಪ್ರೂವ್ಮೆಂಟ್ ಆದರೆ ಯಾರು ಬೇಡ ಅಂತಾರೆ ರೀ? ಇವತ್ತು ರೈತರಿಗೆ ಕೇಳಿದ್ರೆ ಅರ್ಥದ 1777 ಎಕರೆ ದೊಡ್ಡ ಪ್ರಮಾಣದಲ್ಲಿ ಅವ್ರ ಫಲವತ್ತಾದ ಭೂಮಿ ಅದ, ಅವ್ರು ಬೆಳ್ಕೊಂಡು